ಬಾಬರಿ ನಾಮ ಕೇಳಿದಾಗಲೇ ಮನಸ್ಸು ಮೌನವಾಯಿತು. ಅಲ್ಲಾಹು ಅಕ್ಬರ್ ಎಂಬ ಬಾಂಗಿನ ನಿನಾದ ನೀರವ ಮೌನ ಕಂಡ ಕರಾಳ ದಿನ 1992 ಡಿಸೆಂಬರ್ 6 ಮುಸ್ಲಿಂ ಲೋಕವೇ ಸ್ತಬ್ಧವಾಯಿತು. ಅಕ್ರಮಿಗಳ ಆರ್ಭಟಕ್ಕೆ ಬಾಬರಿ ಮಸ್ಜಿದ್ ಗುರುತು ಸಿಗದೆ ನೆಲಸಮವಾಯಿತು. ಅನ್ಯಾಯದ ಹಗ್ಗವಿಡಿದು ನೇತಾಡುತ್ತಿರುವ ಅಕ್ರಮಿಗಳ ಕಾಲದಲ್ಲಿ ನ್ಯಾಯಕ್ಕೆ ಎಲ್ಲಿದೆ ಬೆಲೆ? ಮರೆಯಬೇಡಿ ಸಹೋದರರೇ, ಅಲ್ಲಾಹನ ಸುಂದರ ಭವನ ಬಾಬರಿ ಧ್ವಂಸಗೊಂಡು 33 ವರ್ಷವಾಯಿತು. ಭಾರತ ದೇಶದ ಸೌಹಾರ್ದತೆಯ ಪ್ರತೀಕವಾದ ಮಂದಿರ, ಮಸೀದಿ, ಚರ್ಚ್ಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸೌಹಾರ್ದತೆಯ ಗೂಡಿನಲ್ಲಿ ಬಾಳುವ ಒಂದೇ ಹಕ್ಕಿಗಳಂತೆ ಜೀವಿಸೋಣ. ಅದುವೇ ನಮ್ಮ ವಿಜಯ, ಅದುವೇ ಈ ದೇಶದ ವಿಜಯ.